ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೌಂಟ್ ಡೌನ್ ಶುರುವಾಗಿದೆ. ಭಾರತ ಇನ್ನು 24ರಿಂದ 36 ಗಂಟೆಗಳ ಒಳಗೆ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಅಂತ ಪಾಕಿಸ್ತಾನ ಅಲವತ್ತುಕೊಳ್ತಾ ಇದೆ. ಭಾರತೀಯ ಸೇನೆಗೆ ಸಂಪೂರ್ಣ ಅಧಿಕಾರವನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಕಾಶ್ಮೀರದ ವಿಷಯದಲ್ಲಿ ಯಾರು ಏನು ಮಾತಾಡಬಾರದು, ಬಾಯಿ ಮುಚ್ಚಿಕೊಂಡಿರಬೇಕು ಅಂತ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಎಐಸಿಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಆದೇಶಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಲ್ಒಸಿಯ ಉದ್ದಕ್ಕೂ ಪಾಕಿಸ್ತಾನಿ ಪಡೆಗಳು ಒಂದೇ ಸಮಕ್ಕೆ ಫೈರ್ ಮಾಡ್ತಾ ಇವೆ. ಅದರಲ್ಲೂ ಅಖನೂರ್ ಪ್ರದೇಶದಲ್ಲಿ ಫೈರಿಂಗ್ ತೀವ್ರವಾಗಿ ನಡೀತಾ ಇದೆ. ಕೆಲ ಕಡೆಗಳಲ್ಲಿ ಭಾರತೀಯ ಪಡೆಗಳ ಪ್ರತ್ಯುತ್ತರಕ್ಕೆ ಪಾಕಿಸ್ತಾನಿ ರೇಂಜರ್ಗಳು ತಮ್ಮ ಪೋಸ್ಟ್ಗಳನ್ನ ಖಾಲಿ ಮಾಡ್ಕೊಂಡು ಓಡ್ ಹೋಗ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇವೆ. ಭಾರತೀಯ ಪಡೆ ಅಖನೂರ್ ಪ್ರದೇಶದಲ್ಲಿ ಮುನ್ನುಗ್ಗುತ್ತಾ ಇದೆ ಅಂತ ಕೆಲ ಮೂಲಗಳು ಹೇಳ್ತಾ ಇವೆ. ಆದರೂ ಆ ಬಗ್ಗೆ ಇನ್ನು ಖಚಿತ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಈ ಮಧ್ಯೆ ಪಾಕಿಸ್ತಾನ ವಿಶ್ವಸಂಸ್ಥೆಗೆ ಓಡ್ ಹೋಗಿದೆ. ಅಲ್ಲಿ ಈ ಯುದ್ಧವನ್ನ ಏನಾದರೂ ಮಾಡಿ ನಿಲ್ಲಿಸಿ, ನಾವಿಬ್ರು ಯುದ್ಧಕ್ಕೆ ನಿಂತುಬಿಟ್ರೆ ಏಷ್ಯಾದಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಂತ ಪಾಕಿಸ್ತಾನ ಮತ್ತೆ ಅದೇ ಪ್ರೆಷರ್ ಟ್ಯಾಕ್ಟಿಕ್ಸ್ ಅನ್ನ ಬಳಸೋದಕ್ಕೆ ಶುರು ಮಾಡ್ತಾ ಇದೆ. ಆದ್ರೆ ಭಾರತ ಈ ಬಾರಿ ತನ್ನ ಗುರಿಯನ್ನ ತಲುಪುವವರೆಗೆ ವಿಶ್ವಸಂಸ್ಥೆಯ ಮಾತನ್ನು ಕೂಡ ಕೇಳುವ ಸ್ಥಿತಿಯಲ್ಲಿಲ್ಲ. ಇನ್ನು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಎರಡೂ ದೇಶಗಳ ವಿದೇಶಾಂಗ ಸಚಿವರ ಜೊತೆ ಮಾತುಕತೆಗಳನ್ನು ನಡೆಸ್ತಾರೆ ಅಂತ ಅಮೆರಿಕ ಹೇಳಿಕೊಂಡಿದೆ. ಇದರ ಜೊತೆಗೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ಗಳು ಒಂದೇ ಸಮಕ್ಕೆ ನಡೀತಾ ಇವೆ. ಪಾಕಿಸ್ತಾನವನ್ನ ಯುದ್ಧ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕೂಡ ಈ ಬಾರಿ ಸಂಪೂರ್ಣವಾಗಿ ಮಕಾಡೆ ಮಲಗಿಸೋದು ಹೇಗೆ ಅನ್ನೋ ಬಗ್ಗೆ ಅಲ್ಲಿ ತೀವ್ರ ಚರ್ಚೆಗಳು ನಡೀತಾ ಇವೆ. ಭಾರತ ಪಾಕಿಸ್ತಾನಕ್ಕೆ ಏರ್ ಸ್ಪೇಸ್ ಅನ್ನ ರದ್ದು ಮಾಡುವ ಮತ್ತು ಪಾಕಿಸ್ತಾನಿ ಹಡಗುಗಳಿಗೆ ಭಾರತದ ಜಲಮಾರ್ಗಗಳನ್ನು ಕೂಡ ನಿರ್ಬಂಧಿಸುವ ಅವಕಾಶಗಳು ಇವೆ. ಹಾಗೇನಾದ್ರೂ ಆದ್ರೆ ಪಾಕಿಸ್ತಾನದ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಏನಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಗಡಿಯ ವಿಷಯವನ್ನ ನಿಮಗೆ ಹೇಳೋದಕ್ಕೂ ಮೊದಲು ಒಂದು ಸಣ್ಣ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋಬೇಕಿದೆ. ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ, ಈಗಾಗಲೇ ನೀವು ನಿಮ್ಮ ಚಾನಲ್ ಅನ್ನ ಮಾಡಿದ್ದು ಅದನ್ನ ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ರೆ, ನಿಮಗೆ ಆ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡೋದಿಕ್ಕೆ ಮೇ 9ನೇ ತಾರೀಕಿನಿಂದ 3 ದಿನಗಳ ಆಫ್ಲೈನ್ ಕ್ಲಾಸ್ಗಳನ್ನ ನಾವು ಅರೇಂಜ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ, ವಿಡಿಯೋ ಎಡಿಟಿಂಗ್, ಆಪ್ಟಿಮೈಸೇಷನ್, ಮಾನಿಟೈಸೇಷನ್ ಹೀಗೆ ಸಾಕಷ್ಟು ವಿಷಯಗಳನ್ನ ನೀವು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಲಿಮಿಟೆಡ್ ಸೀಟ್ಗಳಿವೆ. ನಿಮಗೆ ಆಸಕ್ತಿ ಇದ್ರೆ 99837949 9972379459 ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಈಗ ವಿಷಯಕ್ಕೆ ಬಂದ್ಬಿಡೋಣ. ಗೆಳೆಯರೆ, ಗಡಿಯಲ್ಲಿ ಕಳೆದ 6 ದಿನಗಳಿಂದ ಒಂದೇ ಸಮಕ್ಕೆ ಗುಂಡುಗಳು ಹಾರ್ತಾ ಇವೆ. ಅಲ್ಲಿ ಇನ್ನೂ ಯುದ್ಧ ಆರಂಭ ಆಗಿಲ್ಲ. ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನೂ ಮಾಡಿಲ್ಲ. ಜಸ್ಟ್ ಸಿಂಧೂ ನದಿಯ ನೀರನ್ನ ನಿಲ್ಲಿಸಿ ಯುದ್ಧ ಮಾಡ್ತೀವಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೇ ತಡ ಪಾಕಿಸ್ತಾನದ ಸೇನೆ ಎಲ್ಒಸಿಯ ಉದ್ದಕ್ಕೂ ಕದನ ವಿರಾಮ ಉಲ್ಲಂಘನೆ ಮಾಡಿ ಒಂದೇ ಸಮಕ್ಕೆ ಕಳೆದ 6 ದಿನಗಳಿಂದ ಗುಂಡುಗಳನ್ನು ಹಾರಿಸ್ತಾ ಇದೆ ಮತ್ತು ಅದಕ್ಕೆ ಭಾರತ ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಇಲ್ಲಿವರೆಗೆ ಅಲ್ಲಿ ಯಾವುದೇ ಸಾವು ನೋವಿನ ಬಗ್ಗೆ ಎರಡೂ ದೇಶಗಳು ಯಾವ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಆದ್ರೆ ಇವತ್ತು ಬೆಳಗ್ಗೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಪಾಕಿಸ್ತಾನದ ಸೇನೆ ಅಖನೂರ್ ಪ್ರದೇಶದಲ್ಲಿ ಪೋಸ್ಟ್ಗಳನ್ನು ಬಿಟ್ಟು ಓಡ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಮ್ಯಾಪ್ ಅಲ್ಲಿ ನೋಡ್ತಾ ಇದೀರಲ್ಲ, ಇದು ಅಖನೂರ್. ಇಲ್ಲಿಂದ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿ ಪಾಕಿಸ್ತಾನದ ಸಿಯಾಲ್ಕೋಟ್ ಕಂಟೋನ್ಮೆಂಟ್ ಇದೆ. ಇಲ್ಲೇ ಅವರು ಲಾಕ್ಹೆಡ್ ಮಾರ್ಟಿನ್ ನಿರ್ಮಿತ ರಡಾರ್ ಅನ್ನ ಮೊನ್ನೆ ಸ್ಥಾಪನೆ ಮಾಡಿದ್ದಾರೆ. ಈ ಅಖನೂರ್ ಹತ್ರ ಒಂದು ಚಿಕನ್ ನೆಕ್ ಕಾಣ್ತಾ ಇದೆ ನೋಡಿ. ಈ ಮಾರ್ಗವಾಗಿ ಪಾಕಿಸ್ತಾನದಿಂದ ಉಗ್ರರು ಭಾರತದ ಒಳಕ್ಕೆ ನುಸುಳೋದು ಹೆಚ್ಚು. ಈಗ ಈ ಅಖನೂರ್ ಭಾಗದಲ್ಲಿ ತೀವ್ರ ಚಕಮಕಿ ನಡೀತಾ ಇದೆ. ಇವತ್ತು ಬೆಳಗ್ಗೆ ಅಲ್ಲಿನ ಸಾಕಷ್ಟು ಪೋಸ್ಟ್ಗಳಿಂದ ಪಾಕಿಸ್ತಾನಿ ರೇಂಜರ್ಗಳು ಹಿಂದಕ್ಕೆ ಸರಿದಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ ಮತ್ತು ಸಿಯಾಲ್ಕೋಟ್ ಭಾಗಕ್ಕೆ ಪಾಕಿಸ್ತಾನ ತನ್ನ ಯುದ್ಧ ಟ್ಯಾಂಕ್ಗಳನ್ನು ಮೂವ್ ಮಾಡ್ತಾ ಇದೆ. ಇನ್ನು ನೌಶೆರಾ, ಸುಂದರ್ಬನಿ, ಕುಪ್ವಾರ, ಬಾರಾಮುಲ್ಲಾ ಪ್ರದೇಶಗಳಲ್ಲಿ ಕೂಡ ಎರಡೂ ಗಡಿಗಳಲ್ಲಿ ಗುಂಡಿನ ಸುರಿಮಳೆ ಆಗ್ತಾ ಇದೆ. ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಡಲಾಗಿರೋದ್ರಿಂದ ಮುಂದಿನ ಕಾರ್ಯತಂತ್ರ ಹೇಗಿರಬೇಕು, ಯಾವಾಗ ಪೂರ್ಣ ಪ್ರಮಾಣದ ದಾಳಿಯನ್ನ ಮಾಡಬೇಕು, ಎಲ್ಲಿ ದಾಳಿಯನ್ನ ಮಾಡಬೇಕು, ಇದೆಲ್ಲವನ್ನ ಭಾರತೀಯ ಸೇನೆಯ ಅಧಿಕಾರಿಗಳೇ ನೋಡ್ಕೋತಾರೆ. ಜಸ್ಟ್ ಅವರಿಗೆ ಬೇಕಾಗಿರೋ ಲಾಜಿಸ್ಟಿಕ್ಸ್, ಆಹಾರ ಹಾಗೂ ಇನ್ನಿತರ ಅಗತ್ಯಗಳನ್ನು ಭಾರತದ ಸರ್ಕಾರ ಯಾವ ಕೊರತೆಯೂ ಆಗದ ಹಾಗೆ ಒದಗಿಸಿಕೊಡುವ ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಇದೆ. ಇನ್ನು ಈ ನಡುವೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ. ಇದು ಮೋದಿ ಪ್ರಧಾನಿಯಾದ ನಂತರ ಅವರ ನಿವಾಸದಲ್ಲಿ ಪ್ರಧಾನಿಯನ್ನ ಆರ್ಎಸ್ಎಸ್ನ ಮುಖ್ಯಸ್ಥರು ಭೇಟಿ ಮಾಡ್ತಾ ಇರೋದು ಮೊಟ್ಟ ಮೊದಲ ಬಾರಿಗೆ. ಈ ಭೇಟಿಯ ಸಂದರ್ಭದಲ್ಲಿ ಭಾರತ ಅಹಿಂಸೆಯನ್ನ ಪ್ರತಿಪಾದಿಸುವ ದೇಶ ಅನ್ನೋದು ನಿಜ, ಆದರೆ
ಲೋಕ ಕಲ್ಯಾಣಕ್ಕಾಗಿ ಹಿಂಸೆಯ ಅಗತ್ಯ ಬಿದ್ರೆ ಅದನ್ನ ಖಂಡಿತ ಮಾಡಬೇಕು ಅನ್ನೋ ಮಾತುಗಳನ್ನ ಮೋಹನ್ ಭಾಗವತ್ ಪ್ರಧಾನಿ ಮೋದಿಯವರಿಗೆ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶ್ರೀರಾಮಚಂದ್ರ ರಾವಣನನ್ನ ಸಂಹಾರ ಮಾಡಿದ್ದು ಅಹಿಂಸೆ ಅಲ್ಲ, ಹಾಗೆ ಮಾಡದೇ ಇದ್ದಿದ್ರೆ ಲೋಕ ಕಲ್ಯಾಣ ಆಗ್ತಾ ಇರಲಿಲ್ಲ. ಜಗತ್ತಿಗೆ ಒಳಿತಾಗಬೇಕು ಅನ್ನೋ ಕಾರಣಕ್ಕೆ ಶ್ರೀರಾಮಚಂದ್ರ ರಾವಣನನ್ನ ಕೊಂದು ಹಾಕಿದ್ದು ದುಷ್ಟ ಸಂಹಾರ ಅನ್ನಿಸ್ಕೊಳ್ಳುತ್ತೆ ಹೊರತು ಹಿಂಸೆ ಅನ್ನಿಸಿಕೊಳ್ಳೋದಿಲ್ಲ ಅನ್ನೋ ಮಾತುಗಳನ್ನ ಸೂಚ್ಯವಾಗಿ ಮೋಹನ್ ಭಾಗವತ್ ಅವರು ನರೇಂದ್ರ ಮೋದಿ ಅವರಿಗೆ ಹೇಳಿದಾರಂತೆ. ಇದನ್ನ ಗಮನಿಸಿದಾಗ ಆ ಮಾತುಕತೆಗಳ ಸಂದರ್ಭದಲ್ಲಿ RSS ಪ್ರಧಾನಮಂತ್ರಿಗಳಿಗೆ ಯಾವ ಸಂದೇಶವನ್ನ ಕೊಟ್ಟಿರಬಹುದು ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ಪಾಕಿಸ್ತಾನಕ್ಕೆ ಈ ಬಾರಿ ಪಾಠ ಕಲಿಸುವ ಮೂಲಕ ದಶಕಗಳ ಕಾಲ ಭಾರತದ ಮೇಲೆ ನಡೆದ ಭಯೋತ್ಪಾದಕ ದಾಳಿಗಳಿಗೆ ಭಾರತ ಒಂದು ದಿಟ್ಟ ಪ್ರತ್ಯುತ್ತರವನ್ನ ಕೊಡ್ಲಿ ಅನ್ನೋದು ಈ ಬಾರಿ RSS ಒಂದೇ ಅಲ್ಲ, ಇಡೀ ದೇಶದ ಬಯಕೆ ಆಗಿದೆ. ಹೀಗಾಗಿನೇ ಭಾರತದ ಎಲ್ಲ ಪಕ್ಷಗಳು ಪ್ರತಿಪಕ್ಷಗಳು ಕೂಡ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇವೆ. ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನದ ವಿಷಯದಲ್ಲಿ ಅನಗತ್ಯವಾಗಿ ಮಾತಾಡೋದಕ್ಕೆ ಹೋಗಬೇಡಿ ಅಂತ ಕಾಂಗ್ರೆಸ್ ಪಕ್ಷ ತನ್ನ ಕೆಲ ಬಾಯಿಬಡಕ ನಾಯಕರಿಗೆ ತಿಳಿಸಿದೆ ಅನ್ನೋ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಇನ್ನು BSP ನಾಯಕಿ ಮಾಯಾವತಿ ಈ ಸಂದರ್ಭದಲ್ಲಿ ನಾವು ಸರ್ಕಾರದ ಜೊತೆ ಸಂಪೂರ್ಣವಾಗಿ ನಿಲ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನಿತರ ಪ್ರತಿಪಕ್ಷಗಳು ಕೂಡ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲವನ್ನ ಘೋಷಿಸಿವೆ. ಇದು ಪಾಕಿಸ್ತಾನದಲ್ಲೊಂದು ತಲ್ಲಣಕ್ಕೆ ಕಾರಣ ಆಗ್ತಾ ಇದೆ. ಎಷ್ಟು ಅಂದ್ರೆ ಪಾಕಿಸ್ತಾನದ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಅತಾವುಲ್ಲಾ ತರಾರ್ ಬೆಳಗಿನ ಜಾವ 3 ಗಂಟೆಗೆ ಒಂದು ಟ್ವೀಟ್ ಮಾಡಿದಾನೆ. ಭಾರತ ಯಾವ ಸಂದರ್ಭದಲ್ಲಿ ಬೇಕಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೆ, ದಾಳಿಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಅವರು ಮಾಡಿಟ್ಟುಕೊಂಡಿದ್ದಾರೆ. ಇನ್ನು 24ರಿಂದ 36 ಗಂಟೆಗಳ ಒಳಗಾಗಿ ನಮ್ಮ ಮೇಲೆ ದಾಳಿ ನಡೆಯುತ್ತೆ ಅಂತ ಪಾಕಿಸ್ತಾನದ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ತರಾರ್ ಬೆಳಗಿನ ಜಾವ 3 ಗಂಟೆಗೆ ಟ್ವೀಟ್ ಮಾಡಿದಾನೆ. ಅಂದ್ರೆ ಪಾಕಿಸ್ತಾನಿ ನಾಯಕರು ನಿದ್ದೆ ಮಾಡೋದನ್ನು ಕೂಡ ಬಿಟ್ಟು ಬಿಟ್ಟಿದ್ದಾರೆ. ಅವರು ಯಾವಾಗ ಭಾರತ ದಾಳಿ ಮಾಡುತ್ತೋ ಅನ್ನೋ ಆತಂಕದಲ್ಲಿ ಕಾಲ ಕಳೀತಾ ಇದ್ದಾರೆ. ಹಾಗೆ ಪಾಕಿಸ್ತಾನ ಲಾಹೋರ್, ಇಸ್ಲಾಮಾಬಾದ್ ಮತ್ತು ಸಿಯಾಲ್ಕೋಟ್ಗಳನ್ನ ನೋ ಫ್ಲೈಯಿಂಗ್ ಝೋನ್ಸ್ ಅಂತ ಘೋಷಣೆ ಮಾಡಿದೆ. ಮೇ 2ನೇ ತಾರೀಕಿನವರೆಗೆ ಅಲ್ಲಿ ಯಾವ ವಿಮಾನವೂ ಹಾರಾಟ ಮಾಡೋ ಹಾಗಿಲ್ಲ. ಅಂದ್ರೆ ಈ ಭಾಗದಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಭಾರತ ಏರ್ ಸ್ಟ್ರೈಕ್ ಮಾಡಬಹುದು ಅನ್ನೋ ಒಂದು ಆತಂಕ ಪಾಕಿಸ್ತಾನವನ್ನ ಕಾಡ್ತಾ ಇದ್ದಂತಿದೆ. ಹೀಗಾಗಿ ಅಲ್ಲಿ ರಡಾರ್ಗಳನ್ನ ಆಕ್ಟಿವ್ ಸ್ಟೇಟ್ ಅಲ್ಲಿ ಇಟ್ಟಿದ್ದಾರೆ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ತಂದು ನಿಲ್ಲಿಸಿರೋದ್ರಿಂದ ಯಾವುದೇ ವಿಮಾನಗಳು ಈ ನಗರಗಳ ಮೇಲೆ ಹಾರಾಟ ಮಾಡೋದು ಬೇಡ ಅಂತ ಪಾಕಿಸ್ತಾನ ಹೇಳಿದೆ. ಇದು ಭಾರತದ ಸಂಭಾವ್ಯ ದಾಳಿಯ ಬಗ್ಗೆ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಆತಂಕಗೊಂಡಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಒಂದು ಯುದ್ಧದ ಸಂದರ್ಭದಲ್ಲಿ ಶತ್ರುಗಳ ಎದೆಯಲ್ಲಿ ಇಂಥದ್ದೊಂದು ಭಯ ಹುಟ್ಟಿದ್ರೆ ಆ ಯುದ್ಧವನ್ನ ಅರ್ಧ ಗೆದ್ದಂತೇನೆ. ಹಾಗೆ ಪಾಕಿಸ್ತಾನದ ಟ್ಯಾಂಕ್ ರೆಜಿಮೆಂಟ್ಸ್ ಗಡಿಯತ್ತ ಬರ್ತಾ ಇವೆ. ಇದೇ ಸಂದರ್ಭದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಸ್ವೀಡನ್ ಜೊತೆ ಇತ್ತೀಚೆಗೆ ಭಾರತ ಮಾಡಿಕೊಂಡಿದ್ದ ಆಯುಧ ಖರೀದಿ ಒಪ್ಪಂದದ ಪ್ರಕಾರ ಸ್ವೀಡನ್ನ ಆಂಟಿ ಆರ್ಮರ್ ವೆಪನ್ಗಳು ಮೊನ್ನೆ ಅಷ್ಟೇ ಭಾರತಕ್ಕೆ ಬಂದು ತಲುಪಿವೆ. ಇವು ಅತ್ಯಂತ ಬಲಿಷ್ಠ ಆಯುಧಗಳಾಗಿದ್ದು ಪಾಕಿಸ್ತಾನದ ಟ್ಯಾಂಕ್ಗಳು, ಆರ್ಮರ್ಡ್ ವೆಹಿಕಲ್ಗಳ ವಿರುದ್ಧ ಅತ್ಯಂತ ಪರಿಣಾಮಕಾರಿಯಾಗಿ ಇವು ಕೆಲಸ ಮಾಡುತ್ತವೆ. ಈಗ ಅವುಗಳ ಬಳಕೆ ಕೂಡ ಈ ಯುದ್ಧದಲ್ಲಾಗೋ ಸಾಧ್ಯತೆ ಇರುತ್ತೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ವಿಶ್ವಸಂಸ್ಥೆಗೆ ಓಡ್ ಹೋಗಿದೆ. ಏನಾದರೂ ಮಾಡಿ ಯುದ್ಧ ನಿಲ್ಲಿಸಿ ಅಂತ ಕೇಳ್ಕೊಳ್ತಾ ಇದೆ. ನಾವು ಅಣ್ವಸ್ತ್ರಗಳನ್ನು ಇಟ್ಟುಕೊಂಡಿದ್ದೀವಿ ಅಂತ ಪಾಕಿಸ್ತಾನದ ನಾಯಕರು ಬಾಯಿ ಬಡ್ಕೋತಾ ಇದ್ದಾರೆ. ಜೈಲಲ್ಲಿರೋ ಇಮ್ರಾನ್ ಖಾನ್ ಕೂಡ ಪಾಕಿಸ್ತಾನದ ಬಳಿ ಅಣ್ವಸ್ತ್ರಗಳಿವೆ, ನಿಮ್ಮಲ್ಲಿ 150 ಕೋಟಿಯಷ್ಟು ಜನ ಇದ್ದಾರೆ, ಕೇರ್ಫುಲ್ ಆಗಿರಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾನಂತೆ. ಗೆಳೆಯರೆ, ಇಲ್ಲಿ ಪಾಕಿಸ್ತಾನ ಅಣ್ವಸ್ತ್ರಗಳನ್ನು ಬಳಸೋವರೆಗೆ ಭಾರತ ನೋಡ್ತಾ ಸುಮ್ಮನೆ ಕೂತಿರುತ್ತಾ? ಮತ್ತು ಅಕಸ್ಮಾತ್ ಅವರ ಅಣ್ವಸ್ತ್ರಗಳು ಹೊರಗೆ ಬಂದ್ರೆ ಆಮೇಲೆ ಆ ಪಾಕಿಸ್ತಾನ ಅನ್ನೋ ದೇಶ ಭೂಪಟದಲ್ಲಿ ಉಳ್ಕೊಳ್ಳೋದಿಕ್ಕಾದ್ರೂ ಸಾಧ್ಯ ಆಗತ್ತಾ? ನಮ್ಮ ಹತ್ರ ಅಣ್ವಸ್ತ್ರಗಳಿವೆ, ನಾವು ದಾಳಿ ಮಾಡ್ತೀವಿ, ಯುದ್ಧ ನಡೆದ್ರೆ ಏಷ್ಯಾದಲ್ಲಿ ಸಮಸ್ಯೆ ಆಗತ್ತೆ, ನಾವು ತಯಾರಾಗಿದ್ದೀವಿ, ನೀವು ಬಂದು ಯುದ್ಧ ನಿಲ್ಲಿಸಿ, ನೀವು ಬಂದು ಭಾರತಕ್ಕೆ ಸಮಾಧಾನ ಮಾಡಿ ಅಂತ ಹೇಳಿಕೊಳ್ಳೋದಿದೆಯಲ್ಲ, ಇದು ಒಂಥರ ವಿಶ್ವ ಸಮುದಾಯದ ಮೇಲೆ, ವಿಶ್ವಸಂಸ್ಥೆಯ ಮೇಲೆ ಪ್ರೆಷರ್ ಅನ್ನ ಉಂಟು ಮಾಡುವ, ಅವರು ಬಂದು ಯುದ್ಧ ನಿಲ್ಲಿಸಲಿ, ಶಾಂತಿ ಸಂಧಾನದ ಮಾತುಕತೆಗಳನ್ನ ಮಾಡಿಸ್ಲಿ, ಈ ಅಪಾಯದಿಂದ ಕಾಪಾಡ್ಲಿ ಅಂತ ಅವರನ್ನ ಕರೆಯೋದಕ್ಕೆ ಪಾಕಿಸ್ತಾನ ಮಾಡ್ತಾ ಇರೋ ತಂತ್ರಗಳು. ಆದ್ರೆ ಇದು ಯಾವುದಕ್ಕೂ ಭಾರತ ಈ ಬಾರಿ ಮಣಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ನು ಅರಬ್ ದೇಶಗಳು ಕೂಡ ಈ ಬಾರಿ ಪಾಕಿಸ್ತಾನದ ಜೊತೆಗೆ ನಿಲ್ತಾ ಇಲ್ಲ. ಭಾರತ ಪಾಕಿಸ್ತಾನಗಳ ನಡುವಿನ ಇಷ್ಟು ಯುದ್ಧಗಳ ಪೈಕಿ ಮೊಟ್ಟ ಮೊದಲ ಬಾರಿಗೆ ಅರಬ್ ದೇಶಗಳು ಪಾಕಿಸ್ತಾನದ ಸಹಾಯಕ್ಕೆ ನಿಲ್ಲದೆ ದೂರ ಉಳಿತಾ ಇವೆ. ಅದಕ್ಕೆ ಕಾರಣ ಕೂಡ ಭಾರತದ ಬುದ್ಧಿವಂತಿಕೆ ಮತ್ತು ಭಾರತ ಅರಬ್ ದೇಶಗಳ ಜೊತೆ ಇಟ್ಕೊಂಡಿರುವ ವ್ಯಾಪಾರ ಸಂಬಂಧಗಳು. ಗೆಳೆಯರೆ, ಯಾವ ದೇಶಕ್ಕಾದ್ರೂ ಬಲಿಷ್ಠ ಮತ್ತು ಲಾಭ ತಂದು ಕೊಡಬಲ್ಲ ಮಿತ್ರರು ಬೇಕೇ ಹೊರತು ಭಿಕಾರಿಗಳು ಯಾರಿಗೂ ಯಾವತ್ತೂ ಬೇಕಾಗೋದಿಲ್ಲ. ಮತದ ಕಾರ್ಡ್ ಇದೆ ನೋಡಿ, ಅದು ಹೆಚ್ಚು ದಿನ ನಡೆಯೋದೂ ಇಲ್ಲ.
ಈಗ ಪಾಕಿಸ್ತಾನದ ಪರಿಸ್ಥಿತಿ ಆಗಿರೋದು ಹಾಗೇನೆ. ಆದರೆ ಪಾಕಿಸ್ತಾನ ತನ್ನ ಬಲಹೀನತೆಯನ್ನ ಮುಚ್ಕೊಳ್ಳೋದಿಕ್ಕೆ ಯುದ್ಧ ಶುರುವಾಗೋ ಮೊದಲೇ ಗಡಿಯಲ್ಲಿ ಗುಂಡುಗಳನ್ನು ವೇಸ್ಟ್ ಮಾಡ್ತಾ ಹೋಗ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ ಬಲೂಚಿಸ್ತಾನದಲ್ಲಿ ಬಲೂಚ್ ಪಡೆಗಳು ISI ಏಜೆಂಟ್ ಒಬ್ಬನನ್ನ ಹೊಡೆದು ಹಾಕಿದೀವಿ, ನಮ್ಮ ಮುಂದೆ ಪಾಕಿಸ್ತಾನ ಹೆಚ್ಚು ಬುದ್ಧಿವಂತಿಕೆಯನ್ನು ತೋರಿಸೋದು ಬೇಡ ಅಂತ ಹೇಳ್ತಾ ಇವೆ. ಸಿಂಧ್ ಹಾಗೂ ಬಲೂಚಲ್ಲಿ ನಡೀತಿರೋ ರಸ್ತೆ ತಡೆಗಳು, ಪ್ರತಿಭಟನೆಗಳು ಹಾಗೇ ಮುಂದುವರಿತಾ ಇವೆ. ಅಲ್ಲಿ ಮೊನ್ನೆ 7 ಮಂದಿ ಬಲೂಚಿಗರ ದೇಹಗಳು ಸಿಕ್ಕಿವೆ, ಅವರನ್ನ ಗುಂಡಿಟ್ಟು ಕೊಲ್ಲಲಾಗಿದೆ. ಈಗ ಆ ದೇಹಗಳನ್ನೇ ಇಟ್ಕೊಂಡು ಬಲೂಚರು ಪಾಕ್ ಸೇನೆಯ ವಿರುದ್ಧ, ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಹೆದ್ದಾರಿ ಬಂದ್ ಮಾಡ್ಕೊಂಡು ಕೂತಿದ್ದಾರೆ. ಇಲ್ಲಿ ಯುದ್ಧ ಅನ್ನೋದೊಂದು ಶುರು ಆಗಬೇಕು ಅಷ್ಟೇ. ಇನ್ನು ಯುದ್ಧ ಅಂದ್ರೆ ಪೂರ್ಣ ಪ್ರಮಾಣದ ಯುದ್ಧ ಇಲ್ಲ ಆಗತ್ತಾ? ಆ ಬಗ್ಗೆ ಅನುಮಾನಗಳಿವೆ. ಇಲ್ಲಿ ಭಾರತ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಇಳಿದೇ ಇರಬಹುದು, ಆದರೆ ಪಾಕಿಸ್ತಾನದಲ್ಲಿ ತನಗೆ ಬೇಕಾದ ನಿರ್ದಿಷ್ಟ ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಅವರಿಂದ ಅದನ್ನು ಕಿತ್ಕೊಳ್ಳುತ್ತೆ. ಅಲ್ಲಿ ಪಾಕಿಸ್ತಾನಿ ಪಡೆಗಳು ಹೆಚ್ಚು ಫೋಕಸ್ ಮಾಡಿದರೆ ಬಲೂಚ್ ಪಾಕಿಸ್ತಾನದಿಂದ ಕಿತ್ಕೊಂಡು ಹೋಗುತ್ತೆ. ಹಾಗೆ ಖೈಬರ್ನಲ್ಲಿ TTP ಪಾಕಿಗಳಿಗೆ ಪಾಠ ಕಲಿಸುತ್ತೆ. ಇದು ಗೆಳೆಯರೆ ಸದ್ಯದ ಬೆಳವಣಿಗೆಯ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.